ಸಾಮಾನ್ಯ ಮನುಷ್ಯ ಇಡೀ ಜೀವನ ಪರ್ಯಂತ ಉಳಿತಾಯ. ಏನೋ ಒಂದು ಮನೆ ಕಟ್ಕೋಬೋದು, ಮಕ್ಕಳ ಮದುವೆ ಮಾಡ್ಬೋದು, ಮತ್ತೇನೋ ಮಾಡ್ಬೋದು. ಆದರೆ ಆ ವ್ಯಕ್ತಿ ಕೋಟಿಗಳಲ್ಲಿ ಗಳಿಸೋದಂತೆ ಅಸಾಧ್ಯದ ಮಾತು. ಇಂಥ ಪ್ರಸಂಗ ಇವತ್ತು ನಿರ್ಮಾಣ ಆಗಿದೆ. ಉದ್ಯೋಗ ಇಲ್ಲದ ಈಗ ಹೇಳ್ತೇನೆ ಇವಾಗ. ಈಗ 2047 ಇನ್ನೂ ಮುಂದಿನ ಆಸೆ ತೋರಿಸ್ತಾ ಇದ್ದಾರೆ. ಆಗ್ತದೆ ಅಲ್ಲಿವರೆಗೆ ನಾವು ವೇಟ್ ಮಾಡೋದು. ಅಲ್ಲಿಗೂ ನಾವು ಜೀವಂತ ಉಳಿಬೇಕಲ್ಲ. ಎಲ್ಲೋ ಕೆಲವು ಸಮಾಜದ 50% ಜನ ಜೀವಂತ ಉಳಿಬೋದು. ಬಟ್ ಉಳಿದು 90% ಜನ ಅವ್ರ ಬದುಕ ಹೇಳಿದ್ನಲ್ಲ ಇವಾಗ. ಪರಿಸ್ಥಿತಿ ಏನಾಗಿದೆಪ್ಪ ಅಂದ್ರೆ, 1 ಕಿಲೋ ಅಕ್ಕಿಯನ್ನು ನಾವು ಇವತ್ತು ಕಡಿಮೆ ಅಂದರೂ ಒಂದು 20 ಮಂದಿ ನಡುಕೋ ಮತ್ತೇನೋ ನಡುಕೋ ಹಂಚ್ಕೊಂಡು ತಿನ್ನುವಂಥ ಪ್ರಸಂಗ ಇವತ್ತು ಬಂದುಬಿಟ್ಟದ. ನಾವು ಅಕ್ಕಿ ಕೊಡ್ತೀವಲ್ಲ 5 ಕಿಲೋ ಅನ್ಬೋದು, ಇಲ್ಲಂತಲ್ಲ 10 ಕಿಲೋ ಅಂತೂ ಹೇಳ್ಬೋದು. ಎಷ್ಟು ಆಗ್ತದಪ್ಪ ತಿಂಗಳಿಗೆ 10 ಕಿಲೋ ಅಂದ್ರೆ? 10 ಕಿಲೋ ಎಷ್ಟಾಯ್ತು? ದಿನಕ್ಕೆ ಎಷ್ಟು ಬಿತ್ತು ಒಬ್ಬ ವ್ಯಕ್ತಿಗೆ? ನಾವು ವಿಚಾರ ಮಾಡ್ಬೇಕಾಗಿದೆ ಇದನ್ನೆಲ್ಲ. ಅಂದ್ರೆ ನಾವು ಅನ್ನಕ್ಕೆ ಸಹಿತ ಫ್ರೀ ಆಗಿವಿ. 82 ಕೋಟಿ ಜನಕ್ಕೆ ನಾವು ಇವತ್ತು 5 ಕಿಲೋ 10 ಕಿಲೋ ಅಕ್ಕಿ ಕೊಡ್ತೀವಿ ಅಂತ ಹೇಳ್ಬೋದು. ಆದರೆ ಅದು ಅಷ್ಟರಿಂದ ಇಡೀ ಬದುಕು ನಡೀತದನ. ಮಾರ್ಕೆಟ್ ರೇಟ್ ಯಾವ ರೀತಿಯಾಗಿ ತುಟ್ಟಿ ಆಗಿದಪ್ಪ ಹೇಳಿಕ್ಕೆ ಸಾಧ್ಯ ಇಲ್ಲ. ಒಂದಿಷ್ಟೇನೋ ಈ ನಡುವೆ ಯುದ್ಧ ಶುರುವಾಗಿ ಮತ್ತಷ್ಟು ರೇಟ್ ಹಾಕೋದು ಅವೇನು ಇಳಿಲೇ ಇಲ್ಲ. ಇವತ್ತು ಯುದ್ಧ ಯಾವುದೋ ಒಂದು ಮಟ್ಟಕ್ಕದ. ನಮ್ಮಲ್ಲಿ ಎಣ್ಣೆ ಬರ್ತಾಯಿದೆ, ಗ್ಯಾಸು ಬರ್ತಾಯಿದೆ, ಆದರೂ ಏನು ರೇಟ್ ಇಳಿತಾ ಇಲ್ಲ. ಜೀವನ ಮಟ್ಟ ಕುಸಿತಾ ಇದೆ ದಿನ ದಿನಕ್ಕೆ. ಬದುಕ ಕಷ್ಟ ಆಗಲಿಕ್ಕತ್ತದು. ಆದರೂ ಕೆಂಪುಕೋಟೆ ಮೇಲೆ ಇನ್ನೂ ನಮಗೆ ಕನಸು ತೋರಿಸ್ತಾ ಇದ್ದಾರೆ. ಕನಸು ತೋರಿಸೋದ್ರಲ್ಲ, ಕನಸಿಗೆ ಒಂದು ಹಾದಿ ಮಾಡಿಕೊಡುವಲ್ಲ ನಮ್ಮ ಮೋದಿಯವರಂತೂ ಅವರಂಥ ಪಾರಂಗತರು ಯಾರಿಲ್ಲ. ಆದರೆ ಜನ ನಂಬುದು ಕಡಿಮೆ ಆಗ್ತಾಯಿದೆ ಅನ್ನೋದಕ್ಕೆ ಸಾಕ್ಷಿನ ಜಂಜಿ ಮತ್ತು CJP ರೈತರ ಹೋರಾಟ ಇವೆಲ್ಲ ಸಾಕ್ಷಿಗಳು. ನಮಗೆ ಜನ ಇವರು ವಿರೋಧ ಮಾಡ್ತಾ ಇದ್ದಾರೆ, ಇವ್ರ ಜೊತೆಗೆ ಇಲ್ಲ ಅನ್ನೋದು. ಇಂಥ ಒಂದು ಪ್ರಸಂಗದಲ್ಲಿ ಅವರು ಜನನ ಭ್ರಷ್ಟರಾಗಿದ್ದು. ಅದು ರಾಮ ಮಂದಿರ ದುಡ್ಡಿನ ವಿಷಯದಲ್ಲಿ. ರಾಮ ಆರಾಧ್ಯ ದೈವ ನಮ್ಮ BJPಗರಿಗೆ ಮತ್ತು ನಮ್ಮ ಮೋದಿಯವರಿಗೆ, ಎಲ್ಲರಿಗೂ RSS ಅವರಿಗೆ. ಆ ಆರಾಧ್ಯ ದೈವನ ಹುಂಡಿಯಿಂದ ದುಡ್ಡು ಎತ್ಕೊಂಡು ಹೋಗುವಂಥ ಜನ ಅಲ್ಲಿರೋದನ್ನು ನೋಡಿದಾಗ, ಕಳ್ಳತನ ಮಾಡಿದ್ದು ನೋಡಿದಾಗ, ಕಟ್ಟಡ ಕಟ್ಟುವಲ್ಲೇ ದುಡ್ಡಿನ ಹೊಡೆದನ್ನು ನೋಡಿದಾಗ, ಕಮಿಷನ್ ಹೊಡೆದನ್ನು ನೋಡಿದಾಗ ಇವತ್ತು ಜನನ ಉತ್ತರ ಪ್ರದೇಶದಲ್ಲಿ ಅವ್ರನ್ನ ದೂರ ಸರಿತಾ ಇದ್ದಾರೆ. ಅದು ಸಹಿತ ಇವತ್ತು ನಮ್ಮ ಮೋದಿಯವರಿಗೆ ಎದುಗುದಿ ಸ್ಟಾರ್ಟ್ ಆಗ್ಯದ. ಏನಾಗ್ಬೋದಪ್ಪ ನಮ್ಮ ಪರಿಸ್ಥಿತಿ ಉತ್ತರ ಪ್ರದೇಶ? ಯಾಕೆಂದರೆ 6 ತಿಂಗಳಲ್ಲೇ ಎಲೆಕ್ಷನ್ ಬಂತದು. ಜನ ಅಂತಿ ಇದನ್ನೆಲ್ಲ ನೋಡ್ತಾ ಇದ್ದಾರೆ. ಇವ್ರು ಏನು ಮಾಡ್ತಾ ಇದ್ದಾರೆ, ಏನಿಲ್ಲ.